ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮೈಸೂರು ರೈಲ್ವೆ ಮ್ಯೂಸಿಯಂನ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಂಟ್ರಿ ಫೀಸ್ ಬಂದ್ಬಿಟ್ಟು ದೊಡ್ಡವರಿಗೆ 50 ರುಪೀಸ್ ಆಗಿರುತ್ತೆ, ಹಾಗೆ ಚಿಕ್ಕ ಮಕ್ಕಳಿಗೆ 20 ರುಪೀಸ್ ಆಗಿರುತ್ತೆ. ಆಮೇಲೆ ನೀವೇನಾದರೂ ಕ್ಯಾಮ್ರಾನ ಕ್ಯಾರಿ ಮಾಡಬೇಕಾಗಿದ್ರೆ ಇಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಇರುತ್ತೆ. ಈ ರೈಲ್ವೆ ಮ್ಯೂಸಿಯಂ ಮೈಸೂರಿನ CFTRI ಅಪೋಸಿಟ್ ಅಲ್ಲಿ ಇದೆ, ಹಾಗೆ ಮೈಸೂರು ರೈಲ್ವೆ ಸ್ಟೇಷನ್ ನ ಬ್ಯಾಕ್ ಗೇಟ್ ಅಲ್ಲಿ ಇದೆ. ಇದು ಇಲ್ಲಿ ನೋಡ್ತಾ ಇರಬಹುದು, ಡಿಫ್ರೆಂಟ್ ಟೈಪ್ಸ್ ಆಫ್ ಹಳಿಗಳು ಇಲ್ಲಿದೆ. ಹಳಿಗಳು ಯಾವ ತರ ಎವಲ್ಯೂಷನ್ ಆಯಿತು ಅಂತ ಇಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಆಮೇಲೆ ಅದರ ರಿಲೇಟೆಡ್ ಟೆಕ್ಸ್ಟ್ ಕೂಡ ಹಾಕಿದ್ದಾರೆ, ನೀವು ಓದಿನೂ ಕೂಡ ತಿಳ್ಕೋಬಹುದು. ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಟೆಕ್ಸ್ಟ್ ಇದೆ. ಈ ಮೈಸೂರು ರೈಲ್ವೆ ಮ್ಯೂಸಿಯಂ ತುಂಬಾನೇ ಇನ್ಫಾರ್ಮೇಟಿವ್ ಆಗಿದೆ. ನೀವು ಬೇಕಿದ್ರೆ ನಿಮ್ಮ ಮಕ್ಕಳನ್ನ ಎಜುಕೇಷನ್ ಟ್ರಿಪ್ ಕೂಡ ಇಲ್ಲಿ ಕಳಿಸ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ರೈಲ್ವೇಸ್ ಯಾವ ಥರ ಇತ್ತು, ಹಿಂದಿನ ಕಾಲದಲ್ಲಿ ಯಾವ ಥರ ರೈಲ್ವೇಸ್ ಟ್ರ್ಯಾಕ್ಸ್ ಇತ್ತು, ಆಗಿನ ಟ್ರೈನ್ಸ್ ಎಲ್ಲ ಯಾವ ಥರ ಇತ್ತು ಅನ್ನೋದನ್ನೆಲ್ಲ ನಾವು ಇಲ್ಲಿ ತಿಳ್ಕೊಬಹುದು. ನಾನು ಚಿಕ್ಕದ್ರಿಂದನೂ ಟ್ರೈನ್ಗಳಲ್ಲಿ ಓಡಾಡಿದ್ದೀನಿ, ಬಟ್ ನನಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗಿದ್ದು ಈ ರೈಲ್ವೆ ಮ್ಯೂಸಿಯಮಿಗೆ ಬಂದ ಮೇಲೇ. ಇಲ್ಲಿಗ ನಾವು ನೋಡ್ತಾ ಇದ್ದೀವಿ ಯಾವ ಥರ ಎಲ್ಲ ರೈಲ್ವೆ ವೀಲ್ಗಳಿತ್ತು ಅಂತ ಹೇಳಿ. ನನಗೆ ಇಷ್ಟು ದೊಡ್ಡ ವೀಲ್ಸ್ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ಇದರ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾವೀಗ ನೋಡ್ತಾ ಇರೋದು ನ್ಯಾರೋ ಗೈಡ್ ಕೋಚ್ ಅಂತ. ಇದ್ರ ಹೆಚ್ಚಿನ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ತಿಳ್ಕೊಬೇಕಾಗಿದ್ರೆ ಇಲ್ಲೇ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ, ನೀವು ಅಲ್ಲಿಗೆ ಹೋದಾಗ ಓದಿ ತಿಳ್ಕೊಬೋದು. ಹಾಗೆ ಮುಂದೆ ಹೋಗ್ತಿದ್ದಂಗೆ ನಾವಿಲ್ಲಿ ನೋಡ್ಬೋದು ಶ್ರೀರಂಗ ಪೆವಿಲಿಯನ್ ಅಂತ. ಇಲ್ಲಿ ಒಂದು ಚಿಕ್ಕ ಟ್ರೈನ್ ಮಾಡೆಲ್ ಕೂಡ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲೊಂದು ದೊಡ್ಡ ಟ್ರೈನ್ ಕೂಡ ಇದೆ, ಹಳೆ ಟ್ರೈನಲ್ಲಿ ಯಾವ ಥರ ಎಲ್ಲ ಇತ್ತು ಅಂತ ಹೇಳಿ ಇದ್ರ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಫುಲ್ ವುಡನ್ ಥರ ಇದೆ. ನೋಡ್ತಾ ಇರ್ಬೋದು, ಇಲ್ಲೊಂದು ಚಿಕ್ಕ ಮಾಡೆಲ್ ಕೂಡ ಇದೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ರೈಟಿಂಗ್ ಟೇಬಲ್, ಹಾಗೆ ಕಾಲಿಂಗ್ ಬೆಲ್ ಎಲ್ಲನೂ ಏನೇನಿತ್ತು ಅನ್ನೋದನ್ನೆಲ್ಲ ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ನೋಡೋಕ್ಕೆ ಒಂಥರ ಪುಟ್ಟ ಮನೆ ಥರನೇ ಎಲ್ಲ, ಪ್ರತಿಯೊಂದು ಚೇರ್ ಆಗಿರ್ಬೋದು, ಕಾಟ್ ಆಗಿರ್ಬೋದು ಎಲ್ಲನೂ ಈ ಟ್ರೈನಲ್ಲೇ ಇದೆ. ಆಗಿನ ರೈಲ್ವೆಗಳೇನು ಈಗಿನ ರೈಲ್ವೆಗಿಂತ ಏನೂ ಕಮ್ಮಿ ಇಲ್ಲ ಅಂತ ಅನ್ನೋದನ್ನು ಇದನ್ನು ನೋಡಿನೇ ತಿಳ್ಕೊಬೋದು. ಪಾಪಾ, ಇದು ಒಂದೇ ಟ್ರೈನಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಬಾತ್ರೂಮ್ ಇದೆ, ಕಿಚನ್ ಇದೆ, ಹಾಗೆ ಡೈನಿಂಗ್ ರೂಮ್ ಇದೆ. ಇನ್ನೂ ಸುಮಾರು ಒಂದು ಮನೆ ಥರ ಏನೇನೆಲ್ಲ ರೂಮ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲನೂ ಇದೆ. ಇದು ನೋಡ್ತಾ ಇರ್ಬೋದು, ಇದು ಡೈನಿಂಗ್ ರೂಮ್ ಆಗಿರುತ್ತೆ. ಈಗ ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಿದ್ದಂಗೆ ಇಲ್ಲಿ ಪ್ರೇಯರ್ ರೂಮ್ ಕೂಡ ಇದೆ. ಹಾಗೆ ಮುಂದೆ ಹೋಗ್ತಿದ್ದಂಗೆ ಇಲ್ಲಿ ಚಿಕ್ಕ ಚಿಕ್ಕ ಮಾಡೆಲ್ಗಳನ್ನ ಕೂಡ ನೋಡ್ಬೋದು. ಗೂಡ್ಸ್ ಟ್ರೈನ್ ಯಾವ ಥರ ಇರುತ್ತೆ ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನೋಡೋಕ್ಕೆ ಎಷ್ಟು ರಿಯಲ್ ಆಗಿದೆ, ಅಷ್ಟೇ ತುಂಬಾ ಚೆನ್ನಾಗಿದೆ ಇದು. ನೋಡಿ, ಇಲ್ಲೊಂದು ಬ್ರಿಡ್ಜ್ ಮಾಡೆಲ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಇದನ್ನು ನೋಡಿದ್ರೇ ಅರ್ಥ ಆಗುತ್ತೆ. ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಸ್ಟೀಮ್ ಇಂಜಿನ್ ಮಾಡೆಲ್ ಕೂಡ ಇಲ್ಲಿ ತೋರಿಸಿದ್ದಾರೆ. ಹಳೆ ಕಾಲದ ರೈಲ್ವೆ ಫೋಟೋಸ್ನ ಕೂಡ ನಾವು ಇಲ್ಲಿ ನೋಡ್ಬೋದು. ಯಾವ ಫೋಟೋ ಅಂತ ಕೆಳಗಡೆನೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದಾರೆ. ಕೂಲಿ ಒಬ್ರು ಲಗೇಜ್ನ ಇಟ್ಕೊಂಡು ನಿಂತಿರೋ ಮಾಡೆಲ್ ಕೂಡ ಇಲ್ಲಿದೆ. ನಿಜವಾಗ್ಲೂ ಯಾರೋ ನಿಂತ್ಕೊಂಡು ಲಗೇಜ್ ಹೊತ್ಕೊಂಡು ನಿಂತ್ಕೊಂಡಿದ್ದಾರೇನೋ ಅನ್ನೋ ಥರ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಒಂದು ರೈಲ್ವೆ ಸ್ಟೇಷನ್ ಥರ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಹಳ್ಳಿ ರೈಲ್ವೆ ಸ್ಟೇಷನ್ಗಳೇ ನನಗೆ ನೆನಪಾಗತ್ತೆ. ಇಲ್ಲಿ ಮುಂದೆ ಹೋಗ್ತಿದ್ದಂಗೆ ಇದ್ರ ಮೇನ್ ಅಟ್ರಾಕ್ಷನ್ ಅಂದ್ರೇ ಟಾಯ್ ಟ್ರೈನ್ ಆಗಿರುತ್ತೆ. ಇಲ್ಲಿ ಟಿಕೆಟ್ ಕೌಂಟರ್ ಕೂಡ ಇದೆ. ಇಲ್ಲಿ ನಾವು ಟಾಯ್ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಟಾಯ್ ಟ್ರೈನ್ಗೇನು ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ, ನೀವು ಏನು ಎಂಟ್ರಿ ಚಾರ್ಜಸ್ ಇರುತ್ತಲ್ಲ ಅದರಲ್ಲೇ ಇದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ ಟಾಯ್ ಟ್ರೈನಲ್ಲಿ 2 ರೌಂಡ್ಸ್ ನಿಮ್ಮನ್ನ ಹಾಕಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಈ ರೈಡ್. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಮಕ್ಕಳಂತೂ ಈ ಟಾಯ್ ಟ್ರೈನ್ಗೋಸ್ಕರನೇ ಇಲ್ಲಿ ಬರ್ತಾರೆ. ಟಾಯ್ ಟ್ರೈನ್ ಜರ್ನಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಇಲ್ಲೂ ಕೂಡ ಕೆಲವೊಂದಷ್ಟು ಮಾಡೆಲ್ಗಳಿದೆ. ಆಮೇಲೆ
ಟ್ರೈನ್ ಹೋಗೋವಾಗ ನೋಡ್ತಾ ಇರ್ಬೋದು, ಇಲ್ಲಿ ಬ್ಯಾಂಡ್ ಗ್ರೂಪ್ ಕೂಡ ಇದೆ. ಎಲ್ಲ ಯಾವ ಥರ ಎಲ್ಲ ಬ್ಯಾಂಡ್ ಎಲ್ಲ ಇದು ಮಾಡ್ತಾ ಇದ್ರು ಅಂತ ಹೇಳಿ. ನಾನು ಇದೇನಪ್ಪ ಇಲ್ಲೊಂದು ಕಾರ್ ಕೂಡ ನಿಲ್ಲಿಸಿದ್ದಾರೆ ಅಂತ ನೋಡಿದೆ. ಅದಾದಮೇಲೆ ನಂಗೆ ಗೊತ್ತಾಯಿತು ಈ ಕಾರು ಟ್ರ್ಯಾಕ್ ಮೇಲೆ ಕೂಡ ಹೋಗುತ್ತೆ ಅಂತ ಹೇಳಿ. ನನಗೆ ಗೊತ್ತೇ ಇರಲಿಲ್ಲ ಟ್ರ್ಯಾಕ್ ಮೇಲೆ ಹೋಗೋವಂಥ ಕಾರ್ಗಳು ಇರುತ್ತೆ ಅಂತ. ಹಾಗೆ ಮುಂದೆ ಹೋಗ್ತಿದ್ದಂಗೆ ಟಾಯ್ ಟ್ರೈನಲ್ಲಿ ನಾವಿಲ್ಲಿ ಒಂದು ಗ್ರೀನರಿ ಆಗಿರೋ ಒಂದು ಟನಲ್ನ ಕೂಡ ನೋಡ್ಬೋದು. ತುಂಬ ಪುಟಾಣಿಯಾಗಿರೋ ಟನಲ್, ಬಟ್ ತುಂಬಾ ಚೆನ್ನಾಗಿದೆ. ಮೀಟರ್ ಗೇಜ್ ಸ್ಟೀಮ್ ಲೋಕೋಮೋಟಿವ್ ಇದು ಒಂಥರ ಡಿಫ್ರೆಂಟ್ ಆಗಿರೋ ಇಂಜಿನ್. ಇದನ್ನ 1963ರಲ್ಲಿ ಬಿಲ್ಡ್ ಮಾಡಿದ್ದಾರೆ. ನೋಡಿ ಈ ಇಂಜಿನ್ ಹೇಗಿದೆ ಅಂತ ಅಂದರೆ, ದೂರದಿಂದ ನೋಡಿದರೆ ಯಾವುದೋ ಬಸ್ ಇದೆ ಅನ್ನೋ ನನ್ನ ಥರನೇ ಇದೆ. ಇವೆಲ್ಲ ಇಂಜಿನ್ಗಳಲ್ಲೂ ನಾವು ಆರಾಮಾಗಿ ಹತ್ತಿ ಫೋಟೋಸ್ ತೊಗೋಬೋದು. ಆಮೇಲೆ ಯಾವ ಥರ ಎಲ್ಲ ಇತ್ತು ಅಂತ ನಾವು ನೋಡ್ಬೋದು. ನೋಡೋಕ್ಕೆ ಸೀಟ್ಸು ಅಷ್ಟೇ ಬಸ್ ಸೀಟ್ಸ್ ಥರನೇ ಇದೆ, ಸಿಮಿಲರ್ ಟು ಬಸ್ಸೇ ಇದು. ಈಗ ನಾವು ನೋಡ್ತಾ ಇರೋದು MG ಹ್ಯಾಂಡ್ ಕ್ರೇನ್. ಇದನ್ನ 1885ರಲ್ಲಿ ಬಿಲ್ಡ್ ಮಾಡಿದ್ದಾರೆ. ನಾವೀಗ ಹೋಗ್ತಾ ಇದ್ದೀವಿ ಹೊಯ್ಸಳ ಗ್ರಹ ಅಂತ ಹೇಳಿ. ಇಲ್ಲೂ ಅಷ್ಟೇ ರೈಲ್ವೆ ರಿಲೇಟೆಡ್ ಎಲ್ಲ ಫೋಟೋಸ್ ಇದೆ. ಹಾಗೆ ಇನ್ನೊಂದಷ್ಟು ಮಾಹಿತಿನ ನಾವು ಇಲ್ಲಿ ತಿಳ್ಕೊಬೋದು. ನಾವೀಗ ಹಳೆ ಕಾಲದ್ದು ಲಾಕರ್ಗಳೆಲ್ಲ ಯಾವ ಥರ ಇತ್ತು ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಕಬ್ಬಿಣದ್ದೊಂದು ಲಾಕರ್ ಇದೆ. ಸೇಮ್ ಲಾಕರ್ ನಮ್ಮ ಅಜ್ಜಿ ಮನೆಯಲ್ಲೂ ಇತ್ತು. ಇಲ್ಲಿ ಒಂದು ಪುಟಾಣಿ ಕೆಫೆ ಕೂಡ ಇದೆ. ಇಲ್ಲಿ ಸುತ್ತಾಡಿ ಸುಸ್ತಾಗಿದ್ರೆ ನಿಮ್ಗೆ ಏನಾದ್ರು ಸ್ನ್ಯಾಕ್ಸ್ ಬೇಕಿದ್ರು ಕೂಡ ಇಲ್ಲಿ ಅವೈಲಬಲ್ ಇದೆ.
ಈಗ ನಾವು ನೋಡ್ತಾ ಇದ್ದೀವಿ MG ಸ್ಟೀಮ್ ಲೋಕೋಮೋಟಿವ್. ಇನ್ನು 1932ರಲ್ಲಿ ಬಿಲ್ಡ್ ಮಾಡಿದ್ದಾರೆ. ನಾವು ನೋಡ್ತಾ ಇರೋದು ಬೋಗಿ ಹಾಪರ್ ವ್ಯಾಗನ್ ಅಂತ. ಇದು 1913ರಲ್ಲಿ ಬಿಲ್ಡ್ ಮಾಡಿರೋಂಥದ್ದು. ನೀವು ಏನಾದರೂ ಟೂರಿಸ್ಟ್ ಪ್ಲೇಸಸ್ ಇನ್ ಮೈಸೂರು ಅಂತ ಹುಡುಕ್ತಾ ಇದ್ರೆ ರೈಲ್ವೆ ಮ್ಯೂಸಿಯಂ ಕೂಡ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಏನಾದರೂ ಮೈಸೂರಿಗೆ ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ಈ ಮೈಸೂರು ರೈಲ್ವೆ ಮ್ಯೂಸಿಯಂ ಅಂತೂ ಮಿಸ್ ಮಾಡಲೇಬೇಡಿ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದರೆ ನಿಮಗೆ ಸುಮಾರು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರು ಮೈಸೂರಿಗೆ ಏನಾದರೂ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ಪ್ಲೇಸ್ನ ಸಜೆಸ್ಟ್ ಮಾಡಿ. ನೋಡಿ, ಮತ್ತೊಂದು ಟ್ರೈನ್ ಇಂಜಿನ್ ಒಳಗಡೆನೆ ಹತ್ತಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಅದು ಗಾಡಿ ಓಡಿಸೋರು ಈ ಥರ ನಿಂತ್ಕೊಂಡು ಓಡಿಸ್ಬೇಕಾಗಿರುತ್ತೆ. ಆಮೇಲೆ ನಾವೀಗ ನೋಡ್ತಾ ಇರೋದು ಆಸ್ಟಿನ್ ರೈಲ್ ಮೋಟರ್ ಕಾರ್. ಇದು ಅಂದರೆ ಹಳಿಗಳ ಮೇಲೆ ಕೂಡ ಹೋಗುವಂಥ ಒಂದು ಕಾರ್ ಆಗಿರುತ್ತೆ. ಇಷ್ಟು ದಿವಸ ನಂಗೆ ಗೊತ್ತೇ ಇರಲಿಲ್ಲ ಕಾರ್ಗಳು ರೋಡಲ್ಲಿ ಮಾತ್ರ ಹೋಗ್ತವೆ ಅಂತ ಗೊತ್ತಿತ್ತು. ಬಟ್ ಟ್ರ್ಯಾಕ್ ಮೇಲೆ ಹೋಗೋ ಅಂಥ ಕಾರ್ಗಳಿರುತ್ತವೆ ಅಂತ ನಾನು ಇವತ್ತು ಇಲ್ಲೇ ಫಸ್ಟ್ ನೋಡ್ತಾ ಇರೋದು. ಈಗ ನೋಡ್ತಾ ಇದ್ದೀವಿ ಇಲ್ಲಿ ರೈಲ್ವೆ ಬ್ಯಾಂಡ್. ಟ್ರೈನ್ ಹೋಗೋವಾಗ ಇಲ್ಲಿ ಒಂದು ಬ್ಯಾಂಡ್ ಯಾವ ಥರ ನಡೀತಾ ಇತ್ತು ಅಂತ ಇಲ್ಲಿ ಪುಟ್ಟದಾಗಿ ತೋರಿಸಿದ್ದಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.